ಆತ್ಮೀಯರೇ, ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಮಹಾಮಾತೃ ಹೃದಯಿ ಅಂತ ಕರೀತಾರೆ. ಯಾಕೆ ಮಹಾಮಾತೃ ಹೃದಯಿ ಅಂತ ಕರೀತಾರೆ ಅಂದ್ರೆ, ನಾವು ಮಠದ ಹಿರಿಯರಿಂದ ಕೇಳಿದಂತಹ ಈ ಘಟನೆ, ಶಿವಕುಮಾರ ಮಹಾಸ್ವಾಮೀಜಿಯವರು 40-50 ವರ್ಷಗಳ ಹಿಂದೆ ನಡೆದ ಘಟನೆ. ಹಳೆಯ ವಿದ್ಯಾರ್ಥಿಗಳಲ್ಲಿ ಕೊಠಡಿಗಳಲ್ಲಿ ಅವರನ್ನ 10-11 ಗಂಟೆಯವರೆಗೆ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಅಲ್ಲೇ ಇದ್ದವರನ್ನ ಓದಿಸಿ ಆ ಪಕ್ಕದ ಕೊಠಡಿಯಲ್ಲಿ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ರು. ಈಗಲೂ ಒಂದು ಮಾರ್ಕಂಡೇಯ ಅಂತ ಇದೆ. 10 ಗಂಟೆಗೆ ಮಕ್ಕಳು ಓದಿದ ನಂತರ ಮಲಗುತ್ತಾರೆ. ಬೆಳಗಿನ ಜಾವ 2:30 ಗಂಟೆಗೆ ಶಿವಕುಮಾರ ಮಹಾಸ್ವಾಮೀಜಿಯವರು ಹಳೆ ಮಠಕ್ಕೆ ಪೂಜೆಗೆ ಅಂತ ದಯಮಾಡಿಸ್ತಾರೆ. ಪೂಜೆಗೆ ಹೋಗಬೇಕಾದ್ರೆ 10 ಗಂಟೆಗೆ ಮಕ್ಕಳು ಮಲಗಿರ್ತಾರೆ. 2 ಗಂಟೆಗೆ ಮೆಟ್ಲು ಇಳಿಬೇಕಾದ್ರೆ 2:30 ಗಂಟೆಗೆ ಮರದ ಆವುಗೆಗಳು ಅಂದ್ರೆ ಮರದ ಪಾದರಕ್ಷೆಗಳು ಮೆಟ್ಟಿಲುಗಳನ್ನು ಇಳಿಬೇಕಾದ್ರೆ ಎಲ್ಲಿ ಶಬ್ದ ಬಂದು ಮಕ್ಕಳು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಬಿಡ್ತಾರೋ ಅವರ ನಿದ್ದೆಗೆ ಭಂಗ ಆಗುತ್ತೆ ಅಂತ ಹೇಳಿ ತಮ್ಮ ಪಕ್ಕದಲ್ಲಿ ಬರುತ್ತಿರ್ತಕ್ಕಂಥ ಶಿಷ್ಯನಿಗೆ ಆ ಪಾದರಕ್ಷೆಗಳನ್ನ ತಗೋ ಅಂತ ಹೇಳಿ ತುಂಬಾ ದೂರಕ್ಕೆ ಹೋದ ನಂತರ ಆ ಪಾದರಕ್ಷೆಗಳನ್ನ ಮೆಟ್ಟಿಕೊಂಡು ಬುದ್ಧಿಯವರು ಪೂಜೆಗೆ ದಯಮಾಡಿಸ್ತಾ ಇದ್ರು. ಯಾಕೆ ಅಂದ್ರೆ ಮಕ್ಕಳು 10 ಗಂಟೆಗೆ ಮಲ್ಕೊಂಡಿರ್ತಾರೆ, ಶಬ್ದ ಎಲ್ಲಿ ಎಚ್ಚರಗೊಂಡು ಅವರ ನಿದ್ದೆಗೆ ಭಂಗ ಬಂದು ಬರುತ್ತೋ ಅಂತ. ಇದು ಮಾತೃ ಹೃದಯವಲ್ಲದೆ ಮತ್ತೇನು? ಅದಕ್ಕೆ ಪೂಜ್ಯರನ್ನ ಮಹಾಮಾತೃ ಹೃದಯಿ ಅಂತ ಕರೀತಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪರಮ ಪೂಜ್ಯರನ್ನ ಮಹಾದಾಸೋಹಿ ಅಂತ ಕರೀತಾರೆ. ಯಾಕೆ ಮಹಾದಾಸೋಹಿ ಅಂತ ಕರೀತಾರೆ ಅಂದ್ರೆ, 60ರ ದಶಕದಲ್ಲಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭೀಕರವಾದ ಬರಗಾಲ ಆವರಿಸುತ್ತೆ. ಆ ಬರಗಾಲದ ಕಾರಣದಿಂದ ಸಾವಿರಾರು ಜನ ಶ್ರೀಮಠಕ್ಕೆ ಪ್ರಸಾದಕ್ಕೆ ಅಂತ ಬರ್ತಾರೆ. ಆ ಪ್ರಸಾದ ವ್ಯವಸ್ಥೆಯಲ್ಲಿ ಆ ಮಕ್ಕಳಿಗೆ, ಜನರಿಗೆ, ಹಸಿದು ಬಂದ ಆ ಎಲ್ಲರಿಗೂ ಕೂಡ ದಾಸೋಹವನ್ನ ನೀಡುವುದಕ್ಕೋಸ್ಕರ ತಮ್ಮ ಪೂಜೆ ಪುನಸ್ಕಾರಗಳನ್ನು ಮರೆತು ಜನಸೇವೆಗೆ, ಜನಾರ್ದನ ಸೇವೆಯಿಂದ ಬರಗಾಲ ಮುಗಿಯುವವರೆಗೆ ಆ ಕೈಂಕರ್ಯವನ್ನ ಮಾಡ್ತಾರೆ. ಯಾರೋ ಒಬ್ಬರು ಬಂದು ಹೇಳ್ತಾರೆ, ಸ್ವಾಮೀಜಿ ಈಗಲೇ ಬರಗಾಲ ಜಾಸ್ತಿ ಇದೆ, ಮಕ್ಕಳನ್ನ ಊರಿಗೆ ಕಳಿಸ್ಬಿಡಿ, ಇಷ್ಟೊಂದು ಜನಕ್ಕೆ ನೀವು ಊಟ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಎಂದಾಗ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ನೋಡಿ ಸ್ವಾಮಿ, ಆ ಮಕ್ಕಳು ಬಡವರಾಗಿದ್ದರಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಅವರಿಗೆ ಎಲ್ಲ ಅನುಕೂಲಗಳು ಒಂದು ವೇಳೆ ಇದ್ದಿದ್ರೆ ಅವರು ಮಠದವರೆಗೆ ಯಾರು ಬರ್ತಾ ಇರಲಿಲ್ಲ. ಈ ಜನರಿಗೆ ಹೊಟ್ಟೆ ತುಂಬ ಊಟ ಅವರ ಮನೆಯಲ್ಲಿ, ಅವರ ಊರಲ್ಲಿ ಸಿಕ್ಕಿದ್ರೆ ಅವರು ಇಲ್ಲಿಯವರೆಗೆ ಬರ್ತಾ ಇರಲಿಲ್ಲ. ಬರಗಾಲದಿಂದ ಮಠವನ್ನ ನಂಬಿಕೊಂಡು, ನನ್ನನ್ನು ನಂಬಿಕೊಂಡು ಬಂದಿದ್ದಾರೆ. ನನ್ನನ್ನು ನಂಬಿಕೊಂಡು ಮಠದ ಒಳಗೆ ಬಂದ ಒಬ್ಬರನ್ನೂ ಕೂಡ ನಾನು ಹಸಿದ ಹೊಟ್ಟೆಯಿಂದ ಹೊರಗಡೆ ಕಳಿಸುವುದಿಲ್ಲ. ಮಠದಲ್ಲಿರುವ ಎಲ್ಲ ದವಸ ಧಾನ್ಯಗಳು ಖಾಲಿಯಾದರೂ ಚಿಂತೆ ಇಲ್ಲ, ಸಿದ್ಧಲಿಂಗೇಶ್ವರ ಇದ್ದಾನೆ, ಕ್ಷೇತ್ರಾಧಿಪತಿ ಎಲ್ಲವನ್ನು ಕೂಡ ನಡೆಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಪರಮ ಪೂಜ್ಯರನ್ನ ಮಹಾದಾಸೋಹಿ ಅಂತ ಕರೀತಾರೆ. ಪರಮ ಪೂಜ್ಯರನ್ನ ಅನೇಕ ಜನ ತ್ರಿವಿಧ ದಾಸೋಹಿ ಅಂತ ಸಂಬೋಧಿಸ್ತಾರೆ. ನಾನು ಇತ್ತೀಚೆಗೆ ಅವರನ್ನ ಚತುರ್ವಿಧ ದಾಸೋಹಿ ಅಂತ ಎಲ್ಲೆಡೆ ಸಂಬೋಧಿಸ್ತಾ ಇರ್ತೇನೆ, ಹೇಳ್ತಾ ಇರ್ತೇನೆ. ಮನೆ ಯಾರೋ ಒಬ್ಬರು ಕೇಳಿದ್ರು, ಚತುರ್ವಿಧ ದಾಸೋಹಿ, ತ್ರಿವಿಧ ದಾಸೋಹಿ ಅಂದ್ರೆ ಗೊತ್ತು, ಅನ್ನ, ಅರಿವು, ಆಶ್ರಯ. ಚತುರ್ವಿಧ ದಾಸೋಹ ಅಂದ್ರೆ ಏನು? ಪೂಜ್ಯರನ್ನು ನೀವು ಚತುರ್ವಿಧ ದಾಸೋಹಿ ಅಂತ ಯಾಕೆ ಕರೆಸಿರಿ ಎಂದಾಗ, ನಮ್ಮ ಹಿರಿಯ ಗುರುಗಳಾದ ಸಿದ್ಧಗಂಗಾ ಮಠದ ಹಿರಿಯ ವಿದ್ವಾಂಸರಾದ ಕೋರಂ ಬಸವರಾಜು ಸರನವರು ನನಗೆ ಹೇಳಿದ ಮಾತಿದು, 4ನೆಯ ದಾಸೋಹ ಯಾವುದಪ್ಪ ಅಂದ್ರೆ ಅಭಯ ದಾಸೋಹ. ಅನ್ನ, ಅರಿವು, ಆಶ್ರಯವನ್ನ ನೀಡಿದ ನಂತರ ನಾನಿದ್ದೇನೆ, ನಿನಗೆ ಯಾರು ಇಲ್ಲ ಅಂತ ಭಯ ಪಡಬೇಡ ಮಗು, ನಿನಗೆ ನಾನಿದ್ದೇನೆ ಅನ್ನೋ ಭಯವನ್ನು ಹೋಗಲಾಡಿಸಿ ಅಭಯವನ್ನು ನೀಡುವುದಿದೆಯಲ್ಲ, ಇದು ತ್ರಿವಿಧ ದಾಸೋಹಗಳಿಗಿಂತಲೂ ಶ್ರೇಷ್ಠವಾದದ್ದು. ಅದಕ್ಕೆ ಪರಮ ಪೂಜ್ಯರನ್ನ ಚತುರ್